ಫೈನಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಬಿಗ್ ಬಾಸ್ ಟೀಮ್ ಇಂದ ಬಂದೇ ಬಿಡ್ತು. ಯಾವಾಗ ಈ ಸೀಸನ್ ಫಸ್ಟ್ ಪ್ರೊಮೋ ಬಿಟ್ರು ನೋಡಿ, ನಾವು ಬೇಗ ಬರ್ತಾ ಇದೀವಿ ಅಂತ ಅವಾಗ್ಲೇ ನಾನು ನಿಮ್ಗೆ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ, ಈ ಸಲ ಪಬ್ಲಿಕ್ ಗೆ ಒಂದು ಅವಕಾಶ ಕೊಡೋ ಚಾನ್ಸ್ ಕೂಡ ಇರುತ್ತೆ ಅಂತ. ಫೈನಲಿ ಈಗ ಬಿಗ್ ಬಾಸ್ ಟೀಮ್ ಇಂದ ನಿನ್ನೆ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಒಂದು ಅಫಿಷಿಯಲ್ ಆದ ಅಪ್ಡೇಟ್ ಅನ್ನ ಕೂಡ ಹಾಕಿದ್ದಾರೆ. ಈಗ ಪಬ್ಲಿಕ್ ಕೂಡ ಒಂದು ಅವಕಾಶ ಕೊಡದೆ, ನೀವು ಕೂಡ ಆಡಿಷನ್ ಹಾಕೊಟ್ಬಿಟ್ಟು ತುಂಬಾ ಬಿಗ್ ಬಾಸ್ ಈಗ ಎಂಟ್ರಿ ಕೂಡ ಆಗ್ಬೋದು ಅಂತ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇತ್ತು ಅಂದ್ರೆ ನೀವು ತುಂಬಾ ಈಸಿಗೆ ಮನೇಲೆ ಕುತ್ಕೊಂಡು ಎಲ್ಲೋ ಹೊರಗಡೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ, ಮನೇಲೆ ಕುತ್ಕೊಂಡು ಆಡಿಷನ್ ಸಬ್ಮಿಟ್ ಕೂಡ ಮಾಡ್ಬೋದು. ಯಾವ ತರ ಏನಂತ ತಿಳಿಸ್ಕೊಡ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಗ್ ಬಾಸ್ ಕಂಟೆಂಟ್ ಗಳು ಬರ್ತಾನೆ ಇರುತ್ತೆ, ನೋಡ್ತಾ ಇರ್ಬೋದು. ಮತ್ತೆ ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿನ್ನೆ ಮಧ್ಯಾಹ್ನ ಕೂಡ ನಾನೊಂದು ವಿಡಿಯೋ ಕೂಡ ಮಾಡಿದೆ, ಈ ಸಲ ಬಿಗ್ ಬಾಸ್ ಸೀಸನ್ 13 ಗೆ ಯಾವ್ಯಾವ ಕಂಟೆಸ್ಟೆಂಟ್ ಗಳು ಬರ್ಬೋದು ಏನು ಅಂತ. ಅದ್ರಲ್ಲಿ ನಾನು ಮೆನ್ಷನ್ ಕೂಡ ಮಾಡಿದೆ, ಈ ಸಲ ಪಬ್ಲಿಕ್ ಕೂಡ ಒಂದು ಅವಕಾಶ ಕೂಡ ಕೊಡ್ತಾರೆ ಅಂತ. ಅದಾದ್ಮೇಲೆ ಸಂಜೆ ಒಂದು 6 ಗಂಟೆಲೋ 7 ಗಂಟೆಲೇನೋ ಒಂದು ರೀಲ್ ನ ಕೂಡ ಹಾಕಿದ್ರು ಕಲರ್ಸ್ ಕನ್ನಡ ಪೇಜ್ ಅಲ್ಲಿ. ಈ ಸಲ ಪಬ್ಲಿಕ್ ಕೂಡ ಅವಕಾಶ ಇದೆ, ನೀವು ಕೂಡ ಯಾರು ಬೇಕಾದ್ರೆ ಬರ್ಬೋದು, ಒಂದು ಆಡಿಷನ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಂತ. ಈಗಾಗಲೇ ತುಂಬಾ ಜನ ಸಬ್ಮಿಟ್ ಕೂಡ ಮಾಡಿರ್ಬೋದು, ಮತ್ತೆ ಇನ್ನೂ ಕೆಲವೊಂದು ಜನಕ್ಕೆ ಯಾವ ತರ ಸಬ್ಮಿಟ್ ಮಾಡೋದು ಅಂತ ಗೊತ್ತಾಗದೆ ಕೂಡ ಇರಬಹುದು. ಡೋಂಟ್ ವರಿ, ಈ ವಿಡಿಯೋದ ನನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ನೀವು ಕೂಡ ಬಿಗ್ ಬಾಸ್ ಸೀಸನ್ 13 ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನೀವು ಆಡಿಷನ್ಸ್ ಕೊಡ್ಬೇಕಲ್ಲ, ಹಾಗಾಗಿ ನಿಮ್ಮ ಫೋನ್ ಅಲ್ಲಿ ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೋಡಬಹುದು, ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ. colorskannada.geostar.com ಅಂತ ಸರ್ಚ್ ಮಾಡಿ, ಅದಾದ್ಮೇಲೆ ವೆಬ್ಸೈಟ್ ಓಪನ್ ಕೂಡ ಆಗುತ್ತೆ. ಅದಾದ್ಮೇಲೆ ಈ ವೆಬ್ಸೈಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬೇಕಾದ್ರೂ ಕೂಡ ಪ್ರೊವೈಡ್ ಕೂಡ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತದಂಗೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ ಗೆ ರೀಡೈರೆಕ್ಟ್ ಕೂಡ ಆಗ್ಬಿಡ್ತೀರಾ. ಅದಾದ್ಮೇಲೆ ನೋಡ್ಬೋದು ಬಿಗ್ ಬಾಸ್ ಆಡಿಷನ್ಸ್ ಅಂತ ಇಲ್ಲೇ ಕಾಣ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಅಂತ ಕಾಣುತ್ತಲ್ಲ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಕೂಡ ಎಂಟರ್ ಮಾಡಿ, ಅದಾದ್ಮೇಲೆ ಸೆಂಡ್ OTP ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಒಂದು OTP ಕೂಡ ಬರುತ್ತೆ, ಆ OTP ಎಂಟರ್ ಕೂಡ ಮಾಡಿ. ಅದಾದ್ಮೇಲೆ ಕೆಳಗಡೆ ನೋಡ್ಬೋದು ಅಪ್ಲಿಕೆಂಟ್ ನೇಮ್ ಅಂತ ಕಾಣುತ್ತಲ್ಲ, ನಿಮ್ಮ ಹೆಸರನ್ನ ಕೂಡ ಹಾಕಿ. ಅದಾದ್ಮೇಲೆ ಏಜ್ ಅಂತ ಕಾಣುತ್ತಲ್ಲ, ಮಿನಿಮಮ್ 18+ ಇಯರ್ ಆಗಿರ್ಬೇಕಾಗುತ್ತೆ. ಸಣ್ಣ ಮಕ್ಕಳೆಲ್ಲ ಅಪ್ಲೈ ಮಾಡಕ್ ಹೋಗ್ಬೇಡಿ. ಅದಾದ್ಮೇಲೆ ಇಮೇಲ್ ಅಡ್ರೆಸ್ ಅಂತ ಕಾಣುತ್ತಲ್ಲ, ನಿಮ್ಮ ಇಮೇಲ್ ಐಡಿನ ಹಾಕಿ. ಅದಾದ್ಮೇಲೆ ಅಡ್ರೆಸ್ ಅಂತ ಕಾಣುತ್ತಲ್ಲ, ನಿಮ್ಮ ಮನೆಯ ಅಡ್ರೆಸ್ನ ಕೂಡ ಹಾಕಬೇಕಾಗುತ್ತೆ. ಅದಾದ್ಮೇಲೆ ಕೆಳಗಡೆ ನೋಡ್ಬೋದು ಆಡಿಷನ್ ವಿಡಿಯೋ ಅಪ್ಲೋಡ್ ಅಂತ ಕಾಣುತ್ತಲ್ಲ, ಒಂದು 3 ನಿಮಿಷದ ಒಳಗಡೆ, ಅಂದ್ರೆ ನೀವು ಏನ್ ಕೆಲಸ ಮಾಡ್ತೀರಾ, ನಿಮ್ಮ ಹೆಸರೇನು, ಏನ್ ಪ್ರೊಫೆಷನ್ ನಿಮ್ದು, ಏನ್ ಹಾಬೀಸ್ ಇದೆ, ನೀವು ಏನಕ್ಕೋಸ್ಕರ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇದ್ದೀರಾ, ಏನ್ ಇಂಟೆಂಟ್ ಏನು, ಪ್ರತಿಯೊಂದು ಕೂಡ ನೀವು ಕ್ಲಿಯರ್ ಆಗಿ 3 ನಿಮಿಷದ ಒಳಗಡೆ ವಿಡಿಯೋನ ಅಪ್ಲೋಡ್ ಕೂಡ ಮಾಡೋಕ್ಕಾಗುತ್ತೆ. 3 ನಿಮಿಷ ಮೇಲೆ ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ 3 ನಿಮಿಷದ ಒಳಗಡೆ ಒಂದು ವಿಡಿಯೋನ ಕ್ಯಾಪ್ಚರ್ ಕೂಡ ಮಾಡಿ. ಮತ್ತೆ ನೆನಪಿರ್ಲಿ, ನೀವು ರೆಕಾರ್ಡ್ ಮಾಡಿರ್ತಿರಲ್ಲ ವಿಡಿಯೋ, ಅದು 50 MB ಒಳಗಿರ್ಬೇಕಾಗುತ್ತೆ. 50 MB ಕ್ರಾಸ್ ಆಯ್ತು ಅಂದ್ರೆ ಇಲ್ಲಿ ಅಪ್ಲೋಡ್ ಆಗೋದಿಲ್ಲ. ಹಾಗಾಗಿ 50 MB ಒಳಗಿರ್ಬೇಕಾಗುತ್ತೆ. ಅದಾದ್ಮೇಲೆ ಕೆಳಗಡೆ SI ಅಗ್ರಿ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕೆಳಗಡೆ ಇನ್ನೊಂದು SI ಅಗ್ರಿ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕೆಳಗಡೆ ಸಬ್ಮಿಟ್ ಯುವರ್ ಆಡಿಷನ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತದಂಗೆ ನಿಮ್ಮ ಆಡಿಷನ್ ಇಲ್ಲಿ ಸಬ್ಮಿಟ್ ಕೂಡ ಆಗುತ್ತೆ. ನಿಮ್ಮ ಆಡಿಷನ್ ಬಿಗ್ ಬಾಸ್ ಟೀಮ್ಗೆ ಎಷ್ಟಾಯ್ತು ಅಂದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀರಾ, ಅದಾದ್ಮೇಲೆ ಅಡ್ರೆಸ್ ಕೂಡ ಇರುತ್ತೆ, ನಿಮ್ಮ ಕಾಂಟ್ಯಾಕ್ಟ್ ಮಾಡಿ. ಫರ್ದರ್ ಇನ್ಫಾರ್ಮೇಶನ್ಸ್ ಗಳು ಏನೇನಿರುತ್ತೆ ಅದು ನಿಮಗೆ ಪ್ರೊವೈಡ್ ಕೂಡ ಮಾಡ್ತಾರೆ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂದ್ರೆ ಬಿಗ್ ಬಾಸ್ ಸೀಸನ್ 13 ಗೆ ಎಂಟ್ರಿ ಕೂಡ ಪಡಿಬಹುದು. ನಿಮ್ಮ ಫ್ರೆಂಡ್ ಸರ್ಕಲ್ ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅಪ್ಲೈ ಮಾಡ್ಕೊಳಕ್ ಹೇಳ್ಬಿಡಿ. ಯಾವಾಗ ಲಾಸ್ಟ್ ಡೇಟ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಐ ಥಿಂಕ್ ಒಂದು 1 ವಾರ ಟೈಮ್ ಕೂಡ ಕೊಡ್ಬೋದು ಅನ್ಸುತ್ತೆ. ಅಷ್ಟರ ಒಳಗೆ ಅಪ್ಲೈ ಮಾಡಿ, ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಅಪ್ಲೈ ಮಾಡಿ. ನಿಮ್ಮ ಚಾನ್ಸ್ ಮತ್ತೆ ನಿಮ್ಮ ಲಕ್ಕನ್ನ ನೀವು ಚೆಕ್ ಕೂಡ ಮಾಡ್ಕೊಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.